ಹಾಯ್ ಫ್ರೆಂಡ್ಸ್, ಇವಾಗ ಏನಂತ ನೋಡಿದ್ರೆ ಈ ಹೈವೇಗಳಲ್ಲಿ ಮೆಂಟುಗಳು ಹೆಂಗೆ ತಿರುಗ್ತಾ ಇದ್ದಾರೆ ಅಂದರೆ ಇವ್ರನ್ನೆಲ್ಲ ಯಾರು ಗೌರ್ಮೆಂಟ್ ಅವ್ರು ಏನು ಇವ್ರನ್ನೆಲ್ಲ ತಿರುಗಿ ಗುಣ ಅಲ್ವಾ? ಇಲ್ಲಿ ನೋಡಿ ಎಷ್ಟು ದೌಲತ್ತಾಗೆ ಸೆಂಟ್ರಲ್ ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದು ಪ್ರಜೆಯನ್ನು ನೋಡಿ ನೋಡಿ. ಬೇಕು ಅಂತ ಅಮ್ಮನ ಹಚ್ಬಿಡ್ಲಾ? ನೋಡಿದ್ರಾ? ಓಯ್ ಅಮ್ಮನ್ ಇವ್ರಿಗೆಲ್ಲ ಸ್ವಲ್ಪ ಇದನ್ನ ಮಾಡ್ರಿ, ಇಲ್ಲ ಶೆಡ್ ಗಿಟ್ ಮಾಡಿಸ್ರಿ ಇವ್ರಿಗೆ. ಹೈವೇ ರೋಡಲ್ಲಿ ಕಲ್ಲಿಗೆ ಎತ್ತಿ ಗ್ಲಾಸಿಗೆ ಗೀಸಿಗೆ ಹೆಚ್ಚಿದ್ರೆ ಏನು ಮಾಡೋದು ಹೇಳಿ? ಒಬ್ಬರಲ್ಲ ಇಬ್ಬರಲ್ಲ ಅಷ್ಟು ಜನ ಇದ್ದಾರೆ. ನೈಟಲ್ಲೆಲ್ಲ ಇವ್ರು ನೋಡ್ಬಿಟ್ರೆ ದವ ಅನ್ಕೊಂಡ್ಬಿಡ್ಬೇಕು ಗೊತ್ತಾ? ಈ ಸೆಂಟ್ರಲ್ಲಿ ಇದು ಬರುತ್ತೆ ಗೊತ್ತಾ, ಅದ್ರಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಸಡನ್ನಾಗಿ ಎದ್ದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಸೆಂಟ್ರಲ್ ರೋಡಲ್ಲಿ. ಅವಾಗ ಯಾವ ಥರ ಇರುತ್ತೆ ಹೇಳಿ ನಮಗೆ? ನೋಡೋದಾಗಲ್ಲ. ಒಂದೆರಡು ಮೂರು ಟೈಮ್ ನಾನೇ ಎದ್ರುಕೊಂಡ್ಬಿಟ್ಟಿದ್ದೀನಿ. ಇವಾಗ ಕರೆಕ್ಟಾಗಿ ನಾವು ಹೆಂಗಂದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ಈ ಗ್ಯಾಪಲ್ಲಿ ಹೊಡಿತಾ ಇದ್ದೀವಿ ಅನ್ಕೊಳ್ಳಿ, ಈ ಕಡೆ ಇದರಲ್ಲಿ ರೈಟ್ ಸೈಡಲ್ಲಿ ಕರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ಗಿಡಗಳು ಇರುತ್ತೆ, ಸೆಂಟ್ರಲ್ಲಿ ಹಿಂಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಾವು ಯಾರಪ್ಪ ಅಂತ ನಿಮಿಷ ಜುಮ್ಮನ್ಬಿಟ್ಟಿರುತ್ತೆ ಗೊತ್ತಾ ನಮಗೆ ಮೈಂಡಲ್ಲಿ. ಬಾಬಾ ಹೆವಿ ಡೇಂಜರಸ್ ಫಿಲೋಸ್ ಅವರಲ್ಲ. ಬೇಕು ಅಂತ ರೋಡಲ್ಲೇ ಬರ್ತಾರೆ ಗೊತ್ತಾ, ಸಡನ್ನಾಗಿ ಬಂದ್ಬಿಟ್ಟಿರ್ತಾರೆ ಸಡನ್ನಾಗಿ. ಅವಾಗ ನಾವೇನು ಮಾಡ್ಬೇಕು ಹೇಳಿ ಅಂತ ಟೈಮಲ್ಲಿ? ನಮಗೆ ಮೈಂಡ್ ಸೆಟ್ ಹೆಂಗಿರುತ್ತೆ ಹೇಳಿ? ಅವಾಗ ಈ ಕಡೆ ನೋಡಿದ್ರೆ ಪಕ್ಕದಲ್ಲಿ ಗಾಡಿ ಬರ್ತಾ ಇರುತ್ತೆ, ಅವ್ನು ನೋಡಿದ್ರೆ ಸೆಂಟ್ರ್ ರೋಡಿಗೆ ಬಂದ್ಬಿಟ್ಟಿರ್ತಾನೆ. ಈ ಕಡೆನೂ ಹೋಗಕ್ಕೆ ಆಗ್ತಿರಂಗೆ ಸೆಂಟ್ರ್ ರೋಡಲ್ಲೇ ಬ್ರೇಕ್ ಹಾಕೋ ಥರ ಸಿಚುವೇಶನ್ಗಳಾಗೋದು. ಅವಾಗ ಏನಾಗುತ್ತೆ, ಹಿಂದೆ ಇರೋರು ಬಂದು ಕುದ್ದೇ ಕೂಗ್ತಾರೆ. ಅದೇ ತಾನೇ ಆಗೋದು ಪಿಕ್ಚರು. ಈ ಹೈವೇ ಪೆಟ್ರೋಲ್ಗಳು ಅಷ್ಟು ಜನ ಓಡಾಡ್ತಾರೆ, ಅವ್ರನ್ನ ಇಟ್ಕೊಂಡು ಹೋಗಿ ಎಲ್ಲನ ಇದರಲ್ಲಿ ಬಿಡೋದು ಬಿಟ್ಟು ರೋಡಲ್ಲೇ ಬಿಟ್ಟು ಇಕ್ಕಿರ್ತಾರೆ. ನೀವೇ ಹೇಳಿ, ಹೈವೇ ಪೆಟ್ರೋಲ್ ಕಣ್ಣಿಗೆ ಒಬ್ಬರು ಕಣ್ಣು ಕೂಡ ಕಾಣಿಸಿರಲ್ಲ. ಅವರು ಸುಮ್ಮನೆ ತಿರುಗ್ತಾ ಇರ್ತಾರೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತಿರುಗ್ತಾ ಇರ್ತಾರೆ. ಒಬ್ಬರು ಕಣ್ಣು ಕೂಡ ನಾವಿರಲ್ಲ, ಕಾಣಿಸ್ಕೊಂಡಿರಲ್ಲ ಅಂತ ನನಗೆ. ನನಗೆ ಗೊತ್ತಿರೋ ಒಂದು 10% ಇವರಿಂದ ಆ್ಯಕ್ಸಿಡೆಂಟ್ ಆಗ್ಬೋದು ಅಂತ ನನಗೆ. ಇನ್ನೇನು ಸೆಂಟ್ರ್ ರೋಡ್ ಸಡನ್ನಾಗಿ ಬಂದುಬಿಟ್ರೆ ಯಾವ ಕಡೆ ಅಂತ ಹೋಗೋದು? ಈ ಕಡೆ ಗಾಡಿ ಐತೆ, ಈ ಕಡೆ ನೋಡಿದ್ರೆ ಅವನಿದ್ದಾನೆ, ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಹಿಂದೆಯಿಂದ ಬಂದು ಗುತ್ತಾರೆ. ಸಿಂಪಲ್ ಲಾಜಿಕ್ ಅಲ್ವಾ ಅದು? ನಾನು ಏನು ಹೇಳೋದಂದರೆ, ಹೈವೇ ಪೆಟ್ರೋಲರು ನಿಮ್ಮ ಕಣ್ಣು ಕಾಣಿಸುತ್ತೆ, ಕರ್ಕೊಂಡೋಗಿ ಏನೋ ಸೈಡಲ್ಲಿ ಏನೋ ಒಳಗಡೆ ಏನೋ ಊರೊಳಗಡೆ ಬಿಟ್ಬಿಡ್ರಿ. ಇಲ್ವಾ ಆಶ್ರಮಗಳು ಏನು ಒಂದು ಊರಲ್ಲಿ ಒಂದು ಆಶ್ರಮ ಕೂಡ ಇರಲ್ಲ, ಕರ್ಕೊಂಡೋಗಿ ಅಲ್ಲಿ ಬಿಟ್ಟರೆ ಆಯ್ತಪ್ಪ. ಏನೋ ನಿಮಗೆ ಹತ್ರನೇ ಈ ಥರ ಅಡ್ಡ ಬದಿ ಭಯ ಪಟ್ಟಿದ್ದೀರಾ ಹೇಳಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ರಿ. ಯಾಕೆ ನಾನು ಭಯ ಪಟ್ಟಿದ್ದೀನಪ್ಪ. ಸಡನ್ನಾಗಿ ಮತ್ತೆ ಈ ಥರ ಬಸ್ ಅಂತ ಬಂದರೆ ಎಲ್ಲಿಂದ ಬರೋದು ಹೇಳಿ? ಬರ್ರಿ ಹೋಗೋಣ.